ಕಾಡು ಪ್ರಾಣಿಗಳ ಹಾವಳಿಯಿಂದ ತತ್ತರಿಸಿದ್ದ ಜನ ಅರಣ್ಯ ಇಲಾಖೆಗೆ ಮಾಹಿತಿ ಕೊಡ್ತಾರೆ. ಅಂತೂ ಇಂತೂ ಅರಣ್ಯ ಇಲಾಖೆಯ ಸಿಬ್ಬಂದಿ ಆ ಗ್ರಾಮಕ್ಕೆ ಬಂದು ಹುಲಿಯನ್ನ ಹಿಡಿಯುವ ಸಾಹಸಕ್ಕೊಳಗಾಗಿ ಹುಲಿ ಸಿಗೋದಿಲ್ಲ. ಆಗ ಜನ ಮಾಡಿದ್ದೇನು ಗೊತ್ತಾ? ಅರಣ್ಯ ಸಿಬ್ಬಂದಿಯನ್ನೇ ಬೋನಿಗೆ ಹಾಕಿದ್ರು ಆ ಗ್ರಾಮದ ಜನ. ಅರಣ್ಯ ಸಿಬ್ಬಂದಿಯನ್ನೇ ಬೋನಿಗೆ ಹಾಕಿದ್ರು ಜನ. ಹುಲಿ ಸೆರೆ ಹಿಡಿಯಲು ಸಿಬ್ಬಂದಿ ವಿಫಲರಾಗ್ತಾರೆ. ಕಾಡು ಪ್ರಾಣಿಗಳ ಅಟ್ಟಹಾಸ ಇತ್ತು ಆ ಭಾಗದಲ್ಲಿ. ಅರಣ್ಯ ಸಿಬ್ಬಂದಿಯ ಮೇಲೆ ಆಕ್ರೋಶಗಳು ಸಿಟ್ಟಿಗೆ ಕನ್ವರ್ಟ್ ಆಯಿತು. ಸಿಬ್ಬಂದಿಯನ್ನೇ ಬೋನಿಗೆ ಹಾಕಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಗುಂಡ್ಲುಪೇಟೆಯ ಬೊಮ್ಮಲಾಪುರದಲ್ಲಿ ಈ ಘಟನೆ ನಡೆದಿದೆ. 1 ತಿಂಗಳಿಂದ ಹುಲಿ ಸಂಚಾರ ಮಾಡ್ತಾ ಇದೆ. ಕಂಡ ಮನೆ ಬಾಗಿಲಿಗೆ ಹೋಗಿ ನಾಯಿ ಮರಿಗಳನ್ನು ಹಿಡಿದು ತಿಂತಾ ಇದೆ. ಹುಲಿ ಹಿಡೀರಿ, ಆತಂಕದಲ್ಲಿದ್ದೀವಿ ಅಂತ ಹೇಳಿ ಕಂಪ್ಲೇಂಟ್ ಹೋಯಿತು. ಅರಣ್ಯ ಇಲಾಖೆಯಿಂದಲೂ ಕೂಡ ಬೋನು ಅಳವಡಿಕೆಯಾಯಿತು. ಹಾಳಾಗಿದ್ದು ಹುಲಿ ಬಂದು ಬೋನಲ್ಲಿ ಕೂತ್ಕೋಬೇಕಲ್ಲ, ಆದರೆ ಹುಲಿ ಮಾತ್ರ ಬೋನಿಗೆ ಬಿದ್ದಿರಲಿಲ್ಲ. ನಾಯಿ ರುಚಿ ಕಂಡ ಹುಲಿ ಬೋನಿಗೆ ಬಾರದೆ ಅಂಗಳಕ್ಕೆ ಹೋಗ್ತಾ ಇತ್ತು, ಕಂಡು ಮನೆಗೆ. ಅರಣ್ಯ ಸಚಿವರೇ ಸ್ವಲ್ಪ ಈ ಕಡೆ ಗಮನಿಸಿ. ಅರಣ್ಯ ಸಿಬ್ಬಂದಿಯನ್ನೇ ಬೋನಿಗೆ ಹಾಕಿದ್ರು ಅಲ್ಲಿನ ಜನ. ಅಲ್ಲ, ಹುಲಿಯನ್ನ ಕಾರ್ಯಾಚರಣೆ ಮಾಡೋದಕ್ಕೆ ಸಿಬ್ಬಂದಿಯು ಕೂಡ ಟ್ರೈ ಮಾಡವರು, ಹುಲಿ ಸಿಗಲಿಲ್ಲ. ಹುಲಿ ಏನು ಬೆಕ್ಕಿನ ಮರಿನ ಹಿಡ್ಕೊಂಡು ಬಂದು ಬೋನಿಗೆ ಹಾಕಕ್ಕೆ? ಸಿಬ್ಬಂದಿ ವಿಫಲ ಅನ್ನೋ ಕಾರಣಕ್ಕೆ ಜನ ಈ ತರಹದ್ದೊಂದು ಸಿಬ್ಬಂದಿಯನ್ನೇ ಬೋನಿಗೆ ಹಾಕಿ ಲಾಕ್ ಮಾಡಿದ್ದಾರೆ. ಇದರ ಅರ್ಥ ಅಲ್ಲಿನ ಜನರಿಗೆ ಮಾನವೀಯತೆ ಇಲ್ಲ ಅಂತಲ್ಲ, ವಿಭಿನ್ನವಾದಂಥ ಹೋರಾಟವನ್ನು ಪ್ರದರ್ಶನ ಮಾಡಿದ್ದಾರೆ. ಕಿವಿಗೂ ಕೆಳವರೆಗೂ ಕೂಡ ಕೂದಲು ಇಟ್ಕೊಂಡು ನಮ್ಮ ಅರಣ್ಯ ಸಚಿವರು, ಕಾಡು ಮಂತ್ರಿ ಅಲ್ಲೆಲ್ಲ ಓಡಾಡ್ತಿರ್ತಾರೆ. ಅವ್ರಿಗೆ ಕೇಳಿಸ್ಕೊಳ್ಳೋದೇ ಇಲ್ಲ ಈ ಥರದ್ದು ಗ್ರಾಮಸ್ಥರ ಸಂಕಟ. ನಿಮ್ಮ ಸಿಬ್ಬಂದಿಯನ್ನೇ ಬೋನಿಗೆ ಹಾಕಿದ್ದೀವಿ, ಬಂದು ನೋಡಿ ಅಂತ ಹೇಳಿದ್ರೆ ಏನಾದರೂ ಎಫೆಕ್ಟ್ ಆಗಬಹುದು ಅನ್ನುವಂಥ ಇರಾದೆ ಆ ಗ್ರಾಮಸ್ಥರಿಗೆ ಇದ್ದಿರಲೂಬಹುದು. ಹಾಗಾಗಿನೇ ಅವರು ಸಿಬ್ಬಂದಿಯನ್ನು ಬೋನಿಗೆ ಹಾಕಿ ವಿಭಿನ್ನ ರೀತಿಯ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಹುಲಿ ಅಲ್ರಿ, ಊರು ತುಂಬ ಹುಲಿ ಓಡಾಡ್ತಿರುವ ಇದೆ ಅನ್ನೋದು ಗೊತ್ತಾದ ಮೇಲೆ ಜನರಿಗೆ ಆತಂಕ ಆಗೋದಿಲ್ವೇನು? ನಮಗೆ ಕಲ್ಪನೆ ಮಾಡ್ಕೊಂಡಾಗಲೇ ರೋಮಾಂಚನ ಆಗ್ತೀವಿ. ಅಂಥದ್ರಲ್ಲಿ ಹುಲಿ ಅಲ್ಲಲ್ಲಿ ಸಂಚಾರ ಮಾಡ್ತಿದೆ ಅನ್ನೋ ಗುಮಾನಿ ಗ್ರಾಮಸ್ಥರಿಗೆ ಸಿಕ್ಕಾಗ ಮಕ್ಕಳು ಮರಿ ಇರ್ತಾರೆ, ಬಾಣಂತಿಯರು ಹೆಣ್ಮಕ್ಳು ಇರ್ತಾರೆ, ಗೃಹಿಣಿಯರು, ಮಧ್ಯವಯಸ್ಕನವರು, ವೃದ್ಧೆಯರು ಭಯಪಡೋದಿಲ್ವಾ? ಸೊ ಅಂತಹ ಸಂದರ್ಭದಲ್ಲಿ ನಮ್ಮ ಅರಣ್ಯ ಇಲಾಖೆಯಲ್ಲಿ ಬೇರೆ ಬೇರೆ ಟೆಕ್ನಾಲಜಿಯ ಸಲಕರಣೆಗಳಿದ್ದಾವೆ. ಹುಲಿನ ಹೆಂಗೆ ಹಿಡಿಬೇಕು, ಹುಲಿಗೆ ಇಷ್ಟವಾದಂತಹ ಪ್ರಾಣಿಯ ಮಾಂಸವನ್ನು ಆ ಬೋನಿನಲ್ಲಿ ನೇತು ಹಾಕಬೇಕು. ಅಲ್ಲಿ ಕೋಳಿ ಮಾಂಸನೂ ಕಾಣೋದಿಲ್ಲ ಆ ಬೋನಲ್ಲಿ. ಇವೆಲ್ಲ ಟೆಕ್ನಿಕ್ಗಳಿದ್ದಾವೆ. ಏನು ಉಗಾಂಡಕ್ಕಿಂತಲೂ ಕೆಟ್ಟೋಗೈತೇನ್ರಿ ನಮ್ಮ ಭಾರತ? ಉಗಾಂಡದಲ್ಲೂ ಕೂಡ ದರಿದ್ರ ರಾಷ್ಟ್ರ. ಅಲ್ಲಿ ಕಾಡು ಪ್ರಾಣಿ ಬಂತು ಅಂತ ಗೊತ್ತಾದರೆ ಅರಣ್ಯ ಇಲಾಖೆ ತಕ್ಷಣಕ್ಕೆ ಬರ್ತಾರೆ. ತಕ್ಷಣಕ್ಕೆ ಬಂದರೂ ಅದಕ್ಕೆ ಬೇಕಾದಂತಹ ಪ್ರಯೋಗಗಳನ್ನು ಮಾಡಿ ಹುಲಿನೇನು ದೊಡ್ಡ ದೊಡ್ಡ ಸಿಂಹನೇ ಹಿಡ್ಕೊಂಡು ಬರ್ತಾರೆ, ಬೆಕ್ಕಿನ ಮರಿ ಥರ. ನಮ್ಮ ರಾಜ್ಯದ ಅರಣ್ಯ ಇಲಾಖೆ ಅತ್ಯಂತ ಅತ್ಯಾಧುನಿಕ ಟೆಕ್ನಾಲಜಿಯನ್ನು ಅಳವಡಿಸ್ಕೊಂಡಿದೆ. ಸೊ ಆ ಗ್ರಾಮಸ್ಥರಿಗೆ ನೆಮ್ಮದಿ ಕೊಡಿ. ಹುಲಿ ಸಂಚಾರ ಅಂಥೇಳಿ ದೂರು ಬಂದ ಮೇಲೆ ಆ ಹುಲಿಯ ಹಿಡಿಯುವಂತಹ ಪ್ರಯತ್ನಗಳಾಗಬೇಕಲ್ಲ. ಒಬ್ಬ ಸಿಬ್ಬಂದಿ ಬಂದರೆ ಸಾಕಾಗುತ್ತಾ? ಗ್ರಾಮಸ್ಥರ ಆಕ್ರೋಶ ಇನ್ನೂ ನಿಂತಿಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.